ಅಥವಾ ಬಿಜೆಪಿ ಪಕ್ಷದವರಿಗೆ ದಲಿತ ಮಂತ್ರಿ ಆಗಿರೋದಕ್ಕೆ ಹೊಟ್ಟೆ ಕಿಚ್ಚು ಅನ್ನೋದನ್ನ ಫಸ್ಟ್ ಅವ್ರು ಬಿಡ್ಬೇಕು. ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಅವ್ರನ್ನ ಮುಂದೆ ಬಿಟ್ಟು ಇವತ್ತು ದಲಿತನು ಕಾರ್ಡ್ ಅನ್ನು ಪ್ಲೇ ಮಾಡಿದ್ರೆ ಅವ್ರಿಗೇನಾದ್ರೂ ಉಪಯೋಗ ಆಗುತ್ತೆ ಅಂತಂದ್ರೆ ಅಂದ್ರೆ ಅವ್ರಿಗೆ ಇದು ಕೊನೆ ಅಂದ್ರೆ ಅವ್ರಿಗೆ ಏನು ಹೇಳಲಿಕ್ಕೆ ಇವತ್ತು ನೀವು ಲೀಗಲಿ ಮತ್ತೆ ಇನ್ನೊಂದು ವಿಷಯ ನನಗೆ ಟೋಟಲ್ ಡೀಟೇಲ್ ಆಗಿ ನೋಡಿದ್ರೆ ಇನ್ನೂ ಕರೆಕ್ಟ್ ಆಗಿ ಹೇಳ್ಬೋದಾಗಿತ್ತು. ಅಮೌಂಟ್ ಎಲ್ಲ ಕೂಡ SIT ಅವರು ರಿಕವರಿ ಸುಮಾರು ಮಾಡಿ ಅಕೌಂಟ್ಗೆ ಹಾಕಿದ್ದಾರೆ. ಅಂದ್ರೆ ನಾನು ಒಂದು ವಿಷಯ ಹೇಳ್ತೀನಿ, ಇವಾಗ ಕಳ್ತನ ಮಾಡಿದ್ಮೇಲೆ ಪೊಲೀಸರು ಒಬ್ಬ ಕಳ್ಳ ಯಾವ್ದೋ ಒಂದು ಪಿಟ್ ಪ್ಯಾಕೆಟ್ ಹೊಡೆದಿರ್ತಾನೆ ಅಂತ ಅನ್ಕೊಳ್ಳಿ, ಅವನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡ್ಬಿಟ್ಟು ಅವನ ಕಡೆಯಿಂದ ಅಮೌಂಟ್ ರಿಕವರಿ ಮಾಡ್ತಾರೆ. ರಿಕವರಿ ಮಾಡಿದೀವಿ ಅಂತ ಹೇಳಿ ಆ ಕಳ್ಳನ ಬಿಟ್ಬಿಡ್ತಾರೆ. ಕಾನೂನಲ್ಲಿ ಆ ರೀತಿ ಅವಕಾಶ ಇದೆಯಲ್ಲ. ಅಂದ್ರೆ SIT ಅಧಿಕಾರಿಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೆಚ್ಚಿಕೊಂಡು ಅಮೌಂಟ್ ಎಲ್ಲ ರಿಕವರಿ ಮಾಡಿದ್ದಾರೆ. 800 ಅಕೌಂಟ್ಗಳಿಂದ ಅಮೌಂಟ್ ಅನ್ನ SIT ಅಧಿಕಾರಿಗಳು ರಿಕವರಿ ಮಾಡಿದ್ದಾರೆ. ಬಹಳ ಶ್ಲಾಘನೀಯ ಅಂತೇಳಿ ನಾಗೇಂದ್ರ ಅವರೇ ಹೇಳ್ತಾ ಇದ್ರು. ಅದಕ್ಕೆ ಅವ್ರ ಜೊತೆಯಲ್ಲಿ ತುಂಬಾ ಮೇಧಾವಿಗಳು ನಮ್ಮ ಕರ್ನಾಟಕ ರಾಜ್ಯದ ಲೀಗಲ್ ಅಲ್ಲಿ ನಂಬರ್ 1 ಪೊನ್ನಣ್ಣ ಅವರು ಕೂಡ ಅಲ್ಲಿ ಕೂತಿದ್ದಾರೆ. ಆಶ್ಚರ್ಯ ಆಗ್ತಾ ಇದೆ. ಅಂದ್ರೆ 800 ಅಕೌಂಟ್ಗಳಿಗೆ ಹೆಂಗೋಯ್ತು, ಯಾಕೆ ಹೋಗ್ಬೇಕಾಯ್ತು? ಮತ್ತು ಇಡೀ ಚಾರ್ಜ್ ಶೀಟ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಬಳ್ಳಾರಿ ಪಾರ್ಲಿಮೆಂಟ್ ಚುನಾವಣೆಗೆ ಆ ಹಣ ಯಾವ ರೀತಿ ದುರುಪಯೋಗ ಆಗಿದೆ ಮತ್ತು ಬಳ್ಳಾರಿ ಭರತ್ ರೆಡ್ಡಿಗೆ ಇಷ್ಟು ಅಮೌಂಟ್ ಆಯ್ತು, ಗಣೇಶ್ ಅವ್ರ ಹೆಸರುಗಳು ಕೊಟ್ಟಿದ್ದಾರೆ, ಅವ್ರ ಹೆಸರಲ್ಲಿ ಅವ್ರಿಗೆ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದೀವಿ ಅಂತ ಹೇಳಿ ಇಡೀ ಚಾರ್ಜ್ ಶೀಟ್ ಅಲ್ಲಿ ಇಡೀ ಪಾರ್ಲಿಮೆಂಟ್ ವ್ಯಾಪ್ತಿಗೆ ಬರುವ 10 ವಿಧಾನಸಭಾ ಕ್ಷೇತ್ರಗಳ ಶಾಸಕರುಗಳಿಗೆ MP ಎಲೆಕ್ಷನ್ಗೆ ಸಂಬಂಧ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದು ಡೀಟೇಲ್ಸ್ ಇದೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಅವ್ರು ಏನ್ ಮಾತಾಡ್ತಿದ್ದಾರೆ ಕರೆಕ್ಟ್ ಅಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದ ನಿಲುವು ಒಂದೇ ಒಂದೇನಂದ್ರೆ ನಾಗೇಂದ್ರನ ಕೈಬಿಟ್ಟು ನೀವು ಇನ್ನ ದಲಿತ ಮಂತ್ರಿಗಳು ಯಾರನ್ನ ಬೇಕಂದ್ರೆ ನೀವು ಮಾಡ್ಕೊಳ್ಳಿ. ಅದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿ ಇದೆಯಲ್ಲ, ಜನಾರ್ದನ್ ರೆಡ್ಡಿಗೆ ನಾಗೇಂದ್ರ ಮೇಲೆ ಇನ್ನೊಬ್ಬರ ಮೇಲೆ ವೈಯಕ್ತಿಕ ದ್ವೇಷ ಅನ್ನೋದಿಲ್ಲ. ಯಾಕೆಂದ್ರೆ ನನ್ನ ಕೈಯಲ್ಲೇ ಬೆಳೆದಿರುವಂತವ್ರು, ನನ್ನ ಕೈಯಲ್ಲೇ ಮೊದಲು ಬಿಜೆಪಿ ಶಾಸಕನಾಗಿ ಗೆದ್ದಿರುವಂತವ್ರು. ಅಷ್ಟೇ ಆಗ್ಲಿ ಇವತ್ತು ಯಾರು ಕೂಡ ಇದಕ್ಕೆ ಕರಪ್ಷನ್ಗೆ ದಲಿತ ಅನ್ನುವಂತ ಅಸ್ತ್ರ ಉಪಯೋಗಿಸಿದ್ರೆ ಏನಾದ್ರೂ ಲಾಭ ಆಗ್ಬೋದು ಅಂತಂದ್ರೆ ಇವತ್ತು ಆ ಜನಾಂಗದ ವ್ಯಕ್ತಿಗಳೇ, ಆ ಜನಾಂಗದ ಸಾಮಾನ್ಯ ಜನರೇ ಇವತ್ತು ಅವ್ರನ್ನ ತಿರಸ್ಕಾರ ಮಾಡ್ತಾರೆ. ಅವ್ರ ಅಕೌಂಟಿಗೆ ₹1 ಕೂಡ ಬಂದಿಲ್ಲ. SIT ಕ್ಲೀನ್ ಚಿಟ್ ಸಿಕ್ಕಿದೆ. ಹಾಗಾಗಿ ನಾನು ಇದ್ ಮಾಡ್ತೀನಿ. ನಾನು ಅಪರಾಧಿ ಅಲ್ಲ, ಆರೋಪಿ ಅಷ್ಟೇ. ಬಹಳ ಜನ ಇದ್ದಾರೆ. ಇವಾಗ ನಾವು ಇವಾಗ ಆರೋಪಿಗಳಾಗಿರ್ಬೋದು, ಅಪರಾಧಿಗಳಾಗಿರ್ಬೋದು, ಇದೆಲ್ಲವೂ ವಿಷಯ ಅಲ್ಲ. ನಾನು ಹೇಳ್ತಾ ಇರುವಂತದ್ದು ಇವಾಗ ಕೇಸು ಡೀಟೇಲ್ಸ್. ಇವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಹೇಳ್ತಾ ಇದ್ರು, ನನ್ನ ಮೇಲೆ ಕೇಸ್ ಇಲ್ಲ, ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಇಲ್ಲ, ಬಿಜೆಪಿ ಅವ್ರ ಮೇಲೆ ಎಷ್ಟು ಮೇಲೆ ಕೇಸ್ ಇಲ್ಲ ಅಂತಂದ್ರೆ ನನ್ನ ಮೇಲೇನು ಕೇಸ್ಗಳಿದೆ, ಅದು ವಿಷಯ ಬೇರೆ. ಈ ಕೇಸ್ ಖಜಾನೆಗೆ ಕೈ ಹಾಕಿ ಹಣ ತಗೊಂಡಿರುವಂತದ್ದು ಮತ್ತು ಯಾವುದು ಸರ್ಕಾರಕ್ಕೆ ಸಂಬಂಧ ಇಲ್ಲದೆ ಇರುವಂತ 100, 800, 1000 ಅಕೌಂಟ್ಗಳಿಗೆ ಹಣ ಹೋಗಿರುತ್ತೆ. ಯಾಕೆ ಆ ಹಣ ಹೋಗ್ಬೇಕಾಗಿರೋದು ಯಾರಿಗೆ? ಒಬ್ಬ ವಾಲ್ಮೀಕಿ ಯುವಕನಿಗೆ ಕಾರ್ ತಗೊಳ್ತಾನೆ, ಲೋನ್ ಕೊಡ್ಬೇಕು. ಅವನಿಗೆ ಏನಾದ್ರು ಎಜುಕೇಶನ್ಗೆ ಸ್ಕಾಲರ್ಶಿಪ್ ಕೊಡ್ಬೇಕು. ಭೂಮಿ ಇಲ್ದಿರುವಂತ ವಾಲ್ಮೀಕಿ ಜನಾಂಗದ ಬಡ ರೈತರಿಗೆ 2 ಎಕರೆ ಜಮೀನ್ ತಗೊಳ್ಳೋದಕ್ಕೆ ಹಣ ಕೊಡ್ಬೇಕು. ಒಂದು ಟ್ಯಾಕ್ಸಿ ಮಾಡ್ಕೊಂತಾರೆ, ಅದಕ್ಕೆ ಹಣ ಕೊಡ್ಬೇಕು. ಅವ್ರಿಗೆ ಹೋಗಿದ್ರೆ ನಾವು ಸಂತೋಷ ಪಡ್ತಾ ಇದ್ದೀವಿ. ಆದ್ರೆ ಇವತ್ತು ಹಣ ಹೋಗಿರೋದು ಯಾರ ಅಕೌಂಟ್ಗಳಿಗೆ? ಯಾವ ಗೋವಾಗ್ ಹೋಗಿದೆ, ಆಂಧ್ರಾಗ್ ಹೋಗಿದೆ, ಬಳ್ಳಾರಿಗೆ ಬಂದಿದೆ, ಗೋವಾಗ್ ಹೋಗಿದೆ. ಸೊ ಇದು ನಾನು ಮೊದಲಿಂದ ಹೇಳ್ತಾ ಇರೋದು, ನಾಗೇಂದ್ರ ಹೆಸರಿಗೆ ಮಾತ್ರ. ನಾಗೇಂದ್ರ ಮುಖವಾಡ ಇಟ್ಟು ಎಂಟೈರ್ ಹಣವನ್ನ ಕಾಂಗ್ರೆಸ್ ಪಕ್ಷ ನೇರವಾಗಿ ತಗೊಂಡಿರುತ್ತೆ. ಹೈಕಮಾಂಡ್ ಇವತ್ತು ಇದರಲ್ಲಿ 2ನೇ ಮಾತೇ ಇಲ್ಲ. ಎಲೆಕ್ಷನ್ಗೆ ಬಳಸಿರೋದು ಸಾಕ್ಷಿ ಸಮೇತ ಸಿಕ್ಕಿದೆಯಲ್ಲ. ನಾಗೇಂದ್ರ ಮುಖಕ್ಕೆ ಬೆಣ್ಣೆ ಹಚ್ಚಿ, ಮುಖದ ಮೇಲೆ ಅವ್ರೇನ್ ಬೆಣ್ಣೆ ತಿಂದಿಲ್ಲ, ಹಚ್ಚಿ ಟೋಟಲ್ ತಿಂದಿರೋದು ಕಾಂಗ್ರೆಸ್ ಪಕ್ಷ. ನೋಡಿ, ಶ್ರೀರಾಮುಲು ಅವರ ಹೆಸರಲ್ಲಿ ಪ್ರೈವೇಟ್ ಲ್ಯಾಂಡ್
ಇಬ್ಬರು ಪ್ರೈವೇಟ್ ವ್ಯಕ್ತಿಗಳ ನಡುವೆ ಇರುವಂತದ್ದು ಅವು ಸಿವಿಲ್ ಮ್ಯಾಟರ್ಸ್ ಆಗುತ್ತೆ. ಇವತ್ತು ಸರ್ಕಾರಿ ಜಮೀನೇನಾದ್ರೂ ಕಬಳಿಸಿದ್ರೆ ಅದನ್ನ ಮಾತಾಡಿ ನೋಡಿ, ಅವರಿಗೆ ನಿಶ್ಚಿತರಾಗ್ಬಿಟ್ಟು ಏನ್ ಮಾತಾಡ್ಬೇಕಂತ ಹೇಳಿ ತೋರಿಸ್ತಾ ಇಲ್ಲ. ಶ್ರೀರಾಮುಲು ಅವ್ರ ಮೇಲೆ ಯಾವುದೇ ಒಂದು ಸರ್ಕಾರದ ವಿಚಾರದಲ್ಲಾಗಿರ್ಬೋದು, ಒಂದು ಕರಪ್ಷನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವುದೂ ಇಲ್ಲ. ಮತ್ತೆ ಅವ್ರು ಹೇಳಿರುವಂತ ಭೂಮಿ ವಿಚಾರ ಕೂಡ ಇಬ್ಬರು ಪ್ರೈವೇಟ್ ವ್ಯಕ್ತಿಗಳಿರುವಂತ ಸಿವಿಲ್ ಮ್ಯಾಟರ್ನ ಇದನ್ನ ಹೇಳೋದಕ್ಕಿಲ್ಲ. ಗವರ್ಮೆಂಟ್ ಲ್ಯಾಂಡ್ ಏನಾದ್ರು ತಗೊಂಡಿದ್ರೆ ಬಂದು ರೆಕಾರ್ಡ್ ತೋರಿಸಿ ಮಾತಾಡಂತೆ. ಆಲ್ರೆಡಿ ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟು ಅದು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಅಲ್ಲ. ನೋಡಿ, ಒಂದು ವಿಷಯ, ಕಾಂಗ್ರೆಸ್ ಪಕ್ಷ ಈ ವಿಷಯದಲ್ಲಿ ಸಾರ್ವಜನಿಕವಾಗಿ ಜನರ ಒಂದು ತೀರ್ಮಾನಗಳಿಗೆ ಅವ್ರಿಗೆ ಎಷ್ಟು ದೊಡ್ಡ ಹೊಡೆತ ಬೀಳುತ್ತೆ ಈ ವಿಷಯದಲ್ಲಿ, ಅದು ಮುಖ್ಯಮಂತ್ರಿಗಳು ಅವ್ರಿಗೆ ವಿವೇಚನೆಗೆ ಬಿಟ್ಟಿದೆ. ಅರ್ಥ ಆಯ್ತು. ನಮ್ಮ ಹೋರಾಟ ಅಂತೂ ಬಿಜೆಪಿ ಪಕ್ಷ ನಾಗೇಂದ್ರ ಅವ್ರನ್ನ ವಜಾ ಮಾಡುವವರೆಗೂ ಹೋರಾಟ ಮಾಡ್ಬೇಕಂತ ಹೇಳಿ ಪಕ್ಷ ತೀರ್ಮಾನ ಮಾಡಿದೆ. ಪಕ್ಷದಾದ್ಯಂತ ನಾವು ಹೋರಾಟ ಮಾಡ್ತೀವಿ. ಇತರ ವಿಷಯಗಳು ಯಾವ ಚರ್ಚೆ ಮಾಡಲ್ಲ ಸರ್ ಇವತ್ತು ಸದನದಲ್ಲಿ? ಅದು ಪ್ರತಿಪಕ್ಷ ನಾಯಕರು, ರಾಜ್ಯಾಧ್ಯಕ್ಷರು ಹೇಳಿ. ಅದನ್ನ ಇವಾಗ ನಾನು ಹೇಳ್ತಾ ಇರೋದು, ಇವಾಗ ನಾವು ಕಂಪ್ಲೀಟ್ ಅದೇ ಸಮುದಾಯದಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಮತ್ತೆ ಇವತ್ತು ಬಿಜೆಪಿ ಪಾರ್ಟಿ ಸತೀಶ್ ಜಾರಕಿಹೊಳಿ ಅವ್ರನ್ನ, ರಘುಮೂರ್ತಿ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಹಾಗಾಗಿ ಇದು ಅನಾವಶ್ಯಕವಾಗಿ ದಲಿತ ಕಾರ್ಡ್ ಪ್ಲೇ ಮಾಡ್ತಾ ಇರೋದು ತಪ್ಪು.